ಸೂರ್ಯನ ಕುರಿತು ಉಗ್ರವಾದ ತಪಸ್ಸನ್ನು ಮಾಡಿ ಆಶ್ರಮ ಪಡೆದು ರಾವಣನ ಶಿರವನ್ನು ಕಡಿದು ಲಂಕಾ ನಗರ ವಶಕ್ಕೆ ಪಡೆದು ಆ ವೈಭವ ನೀನೇ ಕಣ್ಣಾರೆ ನೋಡುವುದು ನಿಶ್ಚಯವೆಂದು ತಿಳಿ ಮಾತೆ. ನಾನು ತಪಸ್ಸಿಗೆ ಹೊರಡಲು ಅಪ್ಪಣೆ ಕೊಡು ಜಾಗ್ರತೆ. ಕುಮಾರ, ನನ್ನ ಇಚ್ಛೆ ಪರಿಸಲಿ. ಪಂಚವಟಿ ತೀರದಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸಿ ನಿತ್ಯಕೃತ ಹೊತ್ತಿಗೆ ಸರಿಯಾಗಿ ಭಕ್ಷಿಸುವುದಕ್ಕೆ ನೂತನವಾದ ಹಣ್ಣು ಹಂಪಲಾದಿಗಳನ್ನು ತಂದುಕೊಡುವಂತಹ ಇಲ್ಲಿ ರಾಕ್ಷಸ ರೂಪಗಳ ಅಧಿಕವಾಗಿರುವುದು. ಬಹು ಎಚ್ಚರದಿಂದ ಕಾಲ ಕಳೆಯಬೇಕು ಅಂತ ಈ ಮಾತು ಸಹಜ ಸಹಜಾತ. ನಿನ್ನ ಅಪ್ಪಣೆಯಂತೆ ಹೋಗಿ ಹಣ್ಣು ಹಂಪಲುಗಳನ್ನು ತೆಗೆದುಕೊಳ್ಳುವುದಾರೆ.
ಸಂಗತಿಯನ್ನು ನನ್ನ ಅಣ್ಣನಾದ ಶ್ರೀರಾಮಚಂದ್ರನಿಗೆ ತಿಳಿಸುವೆನು. ಎನ್ನ ಮಗನ ಶಿರಚ್ಛೇದನ ಮಾಡಿದಾದವನಾರು, ಎನ್ನ ಮಗನ ಶಿರಚ್ಛೇದನ ಮಾಡಿದಾದವನಾರು. ಈ ದೊಡ್ಡ ಕಾರಣದಲ್ಲೇ ಇದ್ದಂತೆ ತೋರುತ್ತದೆ. ಅವರನ್ನು ಹುಡುಕುತ್ತಾ ಹೋಗುವೆ. ತಮ್ಮ ಲಕ್ಷ್ಮಣ, ನಿತ್ಯಕೃತ ಹೊತ್ತಿಗೆ ಸರಿಯಾಗಿ ಭಕ್ಷಿಸುವುದಕ್ಕೆ ಹಣ್ಣು ಫಲಾದಿಗಳನ್ನು ತರುತ್ತೀವಿ. ಈ ದಿನ ತರದು. ಆಹಾ, ನಿನ್ನ ಮುಖಾರವಿಂದ ಬಂದಿರುವುದಕ್ಕೆ ಕಾರಣವೇನು? ಇದೇನು ಆಶ್ಚರ್ಯ? ಕರದಲ್ಲಿ ಖಡ್ಗದ ಅಂತ ಮಾತೇಳಿ ಕೇಳು ನಿನ್ನ ಮನಸ್ಸಿನ ಮರ್ಮ. ಅಣ್ಣ ರಾಘವ, ಏನು ಹೇಳಲಿ ಈ ಖಡ್ಗದ ಮರ್ಮವ? ನೀ ಹೇಳಿದ ಪ್ರಕಾರ ಇದೇ ಮಾರ್ಗವಾಗಿ ಹೋಗಲು ಆಕಾಶ ಮಾರ್ಗದಿಂದ ಈ ಖಡ್ಗವು ಬರಲು ಹಸ್ತಕ್ಕೆ ತೆಗೆದುಕೊಂಡೆನು. ಇದನ್ನು ಪರೀಕ್ಷಿಸಬೇಕೆಂದು ಅಲ್ಲಿರುವ ಪೊದೆಯನ್ನು ಹೊರಗೆಳೆದರೆ ತತ್ಪೊದೆಯಲ್ಲಿ ಮಹತ್ತರವಾದ ರಕ್ತವು ಹರಿಯುತ್ತಿರುವುದು. ಪೊದೆಯಲ್ಲಿ ಹೋಗುವನು ತಪವನ್ನು ಮಾಡುವನು ಅರಿಯದೆ ಅವನ ಶಿರಚ್ಛೇದ ಮಾಡಿರುವೆನು. ಜನಗೆ ಚಿಂತೆಯಾಯಿತು. ಅಗ್ರಜ, ಬಿತ್ತರಿಸಿ ಈ ಖಡ್ಗದ ನಿಜ. ಅಯ್ಯೋ, ಆತ್ಮಬುದ್ಧಿ ಸಂಪತ್ತಿಗೆ ಚಂದ್ರನ ವಿಪತ್ತೆಂಬ ಸೂರ್ಯನ ಪ್ರಕಾಶ ರಾಮೇಶ ಮುನಿದಂತಾಯಿತು. ರಮಣ, ಮುಂದೇನು ಮಾಡಲಿ ಯೋಚನ? ಜಡಜಾಮಕ್ಕೆ ಚಿಂತೆ ಬೇಡ. ಗಂಡು ಬಲಿಯನ್ನು ಯಾವ ಪ್ರಚಂಡರು ಬಂದರೂ ಒಡವಿಗೆ ಕೆಡುವ ಗುಣ ಬಲಾಟೆಲಾನೆರಲು ಬಿಡು ಬಿಡು ನಿನ್ನ ಮನದ ದೂರ. ಕಾಲು ಕಿತ್ತಿ ಬಂದ ಮೇಲೆ ಆಲೋಚನೆ ಇದೆ. ಬಂದಿದ್ದೆಲ್ಲವರಲ್ಲಿ ಶ್ರೀರಾಮಲಿಂಗೇಶನ ದಯವೊಂದಿರಲಿ. ಧೈರ್ಯವಾಗಿರು ತಮ್ಮ, ಪಾಲಿಸು ನನ್ನ ನೇಮ. ನಿನ್ನಪ್ಪನಂತೆ ಆಗಲಿ ಅಗ್ರಜ. ಪ್ರಾಣಪತಿ, ದಂಡಕಾರಣ್ಯದಲ್ಲಿ ಬಹು ದೂರವಾಗಿ ಒಂದು ಘೋರ ಧ್ವನಿ ಕೇಳಿ ಬರುತ್ತದೆ. ಆ ಧ್ವನಿ ಕೇಳಿ ನನ್ನ ಹೃದಯ ನಡುಗುವುದು. ಅಗೋ, ಅತ್ತ ನೋಡು, ನಮ್ಮೆದುರಿಗೆ ಬಾಯೊಳಗೆ ಬೆಂಕಿಯನ್ನು ಕುಳಿತವರ ಹಕ್ಕಸಿದಗಳು. ಅದನ್ನು ಕಂಡು ನನಗೆ ಭಯವಾಗುವುದು ಅಂತ. ಮನೋಹರಿ, ನಿನಗೆ ಏತಕ್ಕೆ ಕಾಬರಿ? ಬಂದಿದ್ದೆಲ್ಲ ಬರಲಿ ಶ್ರೀರಾಮಲಿಂಗೇಶನ ದಯವೊಂದಿರಲಿ. ಕುಡಿಸುತ್ತಾ ಬರುವ ರಕ್ಕಸಿಯನ್ನು ಸಂಹರಿಸಬೇಕಾದ್ದೇ. ಬಿಡು ನೀ ಮನದ ಚಿಂತೆ. ತಮ್ಮ ಲಕ್ಷ್ಮಣ, ಅಗ್ರಜ, ಅಲ್ಲಿ ಬರುವ ರಕ್ಕಸಿಯನ್ನು ನೋಡಿ ಸೀತೆ ಕಾವರಿಗೊಂಡಿಗಳು. ತಕ್ಷಣವೇ ಹೋಗಿ ಆ ರಕ್ಕಸಿಯನ್ನು ಸಂಹರಿಸುವಂತನಾಗುತ್ತಮ್ಮ. ಇದೇ ನಿನಗೆ ನೇಮ. ಅಗ್ರಜ, ನಿನ್ನಾಜ್ಞೆ ಮೀರುವನೇ ಈ ನಿನ್ನ ಅನುಜ. ನಮ್ಮನ್ನು ನುಂಗುವನೆಂದು ಬರುವ ಆ ರಕ್ಕಸಿಯನ್ನು ಸಂಹರಿಸುವುದು ಸಹಜ. ಈಗಲೇ ಹೊರಡುವ ನಾ ರಾಜಾಪುರ ಗಣ್ಯ. ಜಲ
ಇನ್ನು ಈ ಅರಣ್ಯದಲ್ಲಿ ಬಹು ಎಚ್ಚರದಿಂದಿರು ಕಂಡೆಯ ಅನುಚಂದ್ರನೇ. ನಿನ್ನಪ್ಪಣೆಯಂತೆ ಆಗಲಿ ಅಗ್ರಜ. ಇವಳ ವಿಚಾರಿಸುವುದು ಸರಿಯಲ್ಲ. ಈ ಸ್ತ್ರೀಯರು ಮಾಯಾವಿದ್ಯೆಗಳವರು ಬಲಿದವಳು. ನಮ್ಮನ್ನು ನೋಡುತ್ತಾ ಓರೆ ನೋಟ ಬೀರುತ್ತಾ ಮಂದವಾಗಿ ಸಂಚಾರ ಮಾಡುತ್ತಾ ನಲಿವಳು. ಇವಳ ಗೋಷ್ಠಿ ನಿನಗೆ ಬೇಕು ಸುಂದರಿ ಕಮ್ಮು ಕನ್ನರಿ. ಪ್ರಾಣಪತಿ, ನಮಗೆ ಬಂದಿರುವ ಕಷ್ಟವನ್ನು ಪರಿಹರಿಸಲು ಬಂದಿರುವ ಮೊದಲೇನೋ ಏನೋ ಒಮ್ಮೆ ಇವಳ ವಿಚಾರಿಸಿ ನೋಡುವುದನ್ನ ಬುದ್ಧಿ ಸಂಪನ್ನ. ಆಗಲಿ, ನೀನು ಪರ್ಣಶಾಲೆಯಲ್ಲಿ ಕುಳಿತು ನಾನು ಹೋಗಿ ವಿಚಾರಿಸಿ ಬರುವ ಸತಿ ಹೋಗುವೆ ಜಾಗ್ರತೆ. ನಮೋ ನಮೋ ನನ್ನ ಮಾತಿನ ಸಂಪನ್ನ. ಶುಭವಾಗಿ ಮೇಲೆ ಕೇಳು. ಪ್ರಿಯಾ, ಹೇಳುವ ಕೇಳು. ಅದೇನು ಚೆನ್ನಾಗಿ ಹೇಳು. ದಶರಥನ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಅರಣ್ಯಕ್ಕೆ ಬಂದಿರುವೆ. ಹೀಗೆ ನನ್ನ ಪತ್ನಿ ಸೀತೆ. ನೀನುದಾರು, ನಿನ್ನ ಹೆಸರೇನು? ಇಲ್ಲಿ ಸಂಚರಿಸಲು ಕಾರಣವೇನು? ನಾರಿ ಬಿತ್ತರಿಸು ನಿನ್ನಯ ಪರಿ. ಪುರುಷೋತ್ತಮನೇ, ಇಲ್ಲಿಗೆ ದೂರವಾದ ಲಂಕಾ ನಗರದ ಅಧಿಪತಿ ರಾವಣೇಶ್ವರ ತಂಗಿ ಕಮಲಗಂಧಿ ಎನ್ನುವರು. ಇದುವರೆಗೂ ಲೋಕಲೋಕಗಳ ತಿರುಗಿದರೂ ನಿನ್ನಂತಹ ಸುಂದರ ಪುರುಷನನ್ನು ನೋಡಲಿಲ್ಲ. ನನ್ನ ಲಗ್ನ ಮಾಡಿದ ಮಾದರೂಪ ಮಿತಕೋಟಿ ಪ್ರತಾಪ. ನಾರಿ ರಾವಣನ ಸೋದರಿ. ಸುಮ್ಮನೆ ಹೋದರೆ ಬಳಿತಾಗುವುದು ನೋಡು, ಇಲ್ಲವಾದರೆ ಬರುವುದು ನಿನಗೆ ಕೇಳು. ವಂಚನೆ ಇಲ್ಲದೆ ಚಂಚಲಾಕ್ಷಿಗೆ ಮನಸ್ಸುವವನೆಲ್ಲ ನಾನು ಏಕಪತ್ನಿ ವ್ರತಸ್ಥನು. ವಿಚಕ್ಷಣ ರೂಪವುಳ್ಳ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಅವನಲ್ಲಿಗೆ ಹೋಗಿ ಶಿರವಾಗಿ ಬೇಡಿಕೊಂಡರೆ ಸಮ್ಮತಿಸುವವನ ಸಾಕ್ಷಿ ತೀರಿಸುವನು ನಿನ್ನೆಯ ಅಪೇಕ್ಷೆ. ಶ್ರೀರಾಮ, ನಿನ್ನ ಕಡೆಯಿಂದ ಏನಾದರೊಂದು ಗುರುತನ್ನು ಕೊಟ್ಟರೆ ಲಕ್ಷ್ಮಣನ ಬಳಿ ಹೋಗಿ ಹೇಳಿಕೊಳ್ಳುವುದು. ಹಾಗೆ ಹಿಂದಿರುಗಿ ನಿನ್ನ ಬೆನ್ನ ಮೇಲೆ ವಿವಾಹವಾಗಿರುವ ನನ್ನ ತಮ್ಮನಾದ ಲಕ್ಷ್ಮಣನಿಗೆ ಪತ್ರವು ಬರೆಯಿಸುತ್ತದೆ.
ಬೆನ್ನ ಮೇಲೆ ಪತ್ರವನ್ನು ಬರೆಸಿಕೊಂಡು ಬಂದಿವೆ. ಅದನ್ನು ಓದಿ ನಡುಗುಡುತ್ತೀಯ ತೀರಿಸು ಮನದ ಬಯಕೆ. ಅವಳ ಬೆನ್ನಿನ ಮೇಲೆ ಬರೆದಿರುವುದೇನೆಂದರೆ ಇವಳು ಶೂರ್ಪನಖಿಯು ಮಾಯಾಸ್ತ್ರೀ ವೇಷ ಧರಿಸಿ ಬಂದಿರುವಳು. ಇದನ್ನು ಓದಿದ ತಕ್ಷಣ ಇವಳ ಮೂಗು ಮುಂದಲೆಯನ್ನು ಕೊಯ್ದು ಬಿಡಬೇಕೆಂದು ನನ್ನ ಅಣ್ಣನಾದ ಶ್ರೀರಾಮಚಂದ್ರನು ಬರೆದಿರುವುದು ಸಾರಿ ತಿಳಿಯಿತೆ ಇದರ ಸಂಗತಿ. ಎಲ್ಲಿ ನಿನ್ನನ್ನು ವಿವಾಹವಾಗುವೆ ತಿರುಗು.
ಅಭಿಪ್ರಾಯವ? ಶ್ರೀಮದ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜೀವಜಾಲಗಳನ್ನು ಸಂರಕ್ಷಿಸುವ ವರಪ್ರದಾಯಕ ಶ್ರೀರಾಮಚಂದ್ರನ ಮುಂದೆ ನಿನ್ನ ಪೌರುಷವು ಸಾಗದು. ಕೇಳಿ ಬರುವ ಕಾಲಕ್ಕೆ ಕೂಡುವುದು ದುರ್ಬುದ್ಧಿ ಎನ್ನುವಂತೆ ಪತಿವ್ರತೆ ಶಿರೋಮಣಿಯಾದ ಸೀತೆಯಂ ತಡು ಹೇಳಿದರೆ ನಿನ್ನ ಭಕ್ತಕರವಾದ ಯಶಸ್ಸಿನ ಚಿತ್ರವಾಗುವುದು. ನಿನಗೆ ಮತಿ ಮಸಳಿಸಿರುವುದು ಲಂಕಾದಿಯ ಕೋಪ, ಪರವಲ್ಲ ಶ್ರೀರಾಮನಲ್ಲಿ ಕೋಪ. ಕುಲಪ್ರಸ್ಥನಾದ ಮಾತಿದ್ದನೆ. ಗದಳಿಯುವುದಕ್ಕೆ ಶುಂಠಾರನ ತಪ್ಪು ಗಂಡು ಗಲಿಯ ಮುಂದೆ ಉಂಡರಾದ ರಾಮ ಲಕ್ಷ್ಮಣ ಪರಾಕ್ರಮ ಕೊಂಡಾಡುವೆಯ ಶಿರಚ್ಛೇದನ ಮಾಡಿಬಿಡುವ ಪ್ರಸ್ತ ಪರಮ ಪಾಪಿಸ್ತ. ರಾಕ್ಷಸ ಕುಲ ಶ್ರೇಷ್ಠನಾದ ರಾವಣ ನಿನಗಿಲ್ಲವೋ ಅಂತಃಕರಣ? ಎನ್ನ ಮೇಲೆ ಕೋಪಗೊಳ್ಳುವೆಯ ಈ ಕ್ಷಣ ಸಾಯುವವನಿಗೆ ಸಮುದ್ರದ ನೀರು ಮೊಣಕಾಲು ಮಟ್ಟ ಎನ್ನುವಂತೆ ನಿನ್ನ ದುರ್ಬುದ್ಧಿಯೇ ನಿನ್ನನ್ನು ಬಲಿ ತೆಗೆದುಕೊಳ್ಳಲು ರಾವಣ. ನಾನು ಮಾಯಾಮೃತವಾಗಿ ಹೋಗುವೆ ಈ ಕ್ಷಣ. ಸಾರಥಿ, ಈ ದುಷ್ಟ ದುರ್ಗುಣನ ಕೈಯಲ್ಲಿ ಹತನಾಗುವುದಕ್ಕಿಂತ ಶ್ರೀರಾಮನ ಬಾಣಕ್ಕೆ ತುತ್ತಾಗಿ ಮುಖ್ಯ ಹೊಂದುವನು. ರಾವಣಾಸುರನೇ, ಪಾವನಾದ ಮಾತುಳನೆ, ನಾನು ಮಾಯಾಮೃತವಾಗಿ ರಾಮ ಲಕ್ಷ್ಮಣರನ್ನು ಬಹು ದೂರ ಕರೆದೊಯ್ಯುವೆ. ನೀನು ಭಿಕ್ಷುಕನಾಗಿ ಸೀತೆಯ ಕುಟೀರದ ಮುಂದೆ ಬೇಡಿ ಸೀತೆಯ ತಂದು ಲಂಕಾ ನಗರ ಸೇರಿಸಿದರೆ ನಮ್ಮ ಕಾರ್ಯವಾದಂತೆ ರಾವಣ. ನಾನು ಮಾಯಾಮೃತವಾಗಿ ಹೋಗುವೆ ಈ ಕ್ಷಣ. ರಮ್ಯಕರವಾದ ಮೃಗವೊಂದು ಪರ್ಣಶಾಲೆ ಮುಂದೆ ಸುಳಿದಾಡುತ್ತದೆ. ಪುಟನೆಗೆ ಮೃಗ ನೋಡು ಕಳೆಯಲು ನೆರವಾಗುವುದು. ಸಡಗರದ ಮಣದಿಮಣಿ ಕುಟೀರದ ಮುಂದೆ ಸುಳಿದಾಡುವ ಮೃಗವು ಬ್ರಹ್ಮನಿಂದ ಸೃಷ್ಟಿಯಾದ ಮಾಯಾಮೃಗವಲ್ಲ. ಇಂದ್ರಜಾಲ ಮಹೇಂದ್ರಜಾಲದಿಂದ ರಾಕ್ಷಸರು ಮೃಗರೂಪವನ್ನು ಧರಿಸಿ ಸಂಚರಿಸುವಂತೆ ಕಾಣುತ್ತದೆ. ಕಾಣದೆ ಬಿಡು ನೀ ಮೃಗದ ಚಿಂತೆ. ಕಾಂತ, ಕಾಮಿನಿ ಮಣಿಗಳ ಮೇಲೆ ಕರುಣವಿಟ್ಟು ಮೃಗವನ್ನು ತಂದುಕೊಟ್ಟರೆ ಎನ್ನ ಮನಸ್ಸಿಗೆ ಸಂತಸವಾಗುವುದು ಕಾಂತ ಧೀಮಂತ. ಆಗಲಿ, ನೀನು ಪರ್ಣಶಾಲೆಯಲ್ಲಿ ಕುಳಿತು ನಾನು ಹೋಗಿ ಜಿಂಕೆಯನ್ನು ಹಿಡಿದುಕೊಂಡು ಬರುವೆ. ತಮ್ಮ ಲಕ್ಷ್ಮಣ, ಅಗ್ರಜ, ಸೀತೆಯನ್ನು ಬಹು ಎಚ್ಚರದಿಂದ ಕಾದುಕೊಂಡಿದೆ. ನಾನು ಈ ಕ್ಷಣವೇ ಹೋಗಿ ಜಿಂಕೆಯನ್ನು ಹಿಡಿದುಕೊಂಡು ಬರುವೆ ಲಕ್ಷ್ಮಣ. ಹೊರಡುವೆ ಈ ಕ್ಷಣ. ನಿನ್ನಪ್ಪಣೆಯಂತೆ ಆಗಲಿ ಅಗ್ರಜ. ದೂರವಾಗಿ ಹಾ ಸೀತಾ, ಹಾ ಲಕ್ಷ್ಮಣ
ಸೃಷ್ಟಿಯೊಳಗೆ ಅಷ್ಟೈಶ್ವರ್ಯದಿಂದ ಹಸ್ತನಾಗಿ ಅರಮನೆಯಲ್ಲಿರಲಾರದೆ ಈ ಕೆಟ್ಟಡವಿಗೆ ಬಂದರೆ ಇಲ್ಲಿಯೂ ಕಷ್ಟ ಬಂದೊದಗಿತಲ್ಲ ಲಕ್ಷ್ಮಣ. ಸೀತೆಯನ್ನಗಲಿ ಬಾಳಲಾರೆ ಬಂದೊದಗಿತೋ ಎನಗೆ ಕರ್ಮ. ಅಗೋ ಅಲ್ಲಿ ಕಾಣುತ್ತಿರುವುದೇ ಕಿಷ್ಕಿಂದೆ. ಅಲ್ಲಿ ನಾವು ರಾಜರು ನಾವು ಮುನಿಗಳು ವಾಸಿಸುತ್ತಿರುವರು. ಅವರು ಸೀತೆಯನ್ನು ಕಂಡರೆ ವಿಷಯ ತಿಳಿದುಕೊಂಡು ಬರುವಂತರಾದ ಲಕ್ಷ್ಮಣ. ಹೋಗು ನೀ ತಕ್ಷಣ. ಅದನ್ನು ವಿಚಾರಿಸಲು ರಾವಣಾಸುರನು ಸೀತೆಯನ್ನು ಅಪಹರಿಸುವಾಗ ಪ್ರತಿರೋಧ ಮಾಡಿದ್ದಕ್ಕೆ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿ ಅದನ್ನು ವಿಚಾರಿಸಲು ಸುಗ್ರೀವನಾಗ್ರಜನಾದ ವಾಲಿಯು ಎಂಬುವನು ಆಂಜನೇಯ ನಮ್ಮ ಮಂತ್ರಿಯೊಡನೆ ರಾಜ್ಯ ಪಾಲಿಸುತ್ತಿರಲು ಆಂಜನೇಯನು ಬಹುಬಲಶಾಲಿಯು ದೈವ ಭಕ್ತಿ ಉಳ್ಳವರು. ಆತನನ್ನು ವಿಚಾರಿಸಲು ನಮ್ಮನ ಕಾರ್ಯ ಸೀತೆಯನ್ನು ಲಂಕೆಯಿಂದ ಕರೆತರಲು ಒಪ್ಪಿ ಸುಗ್ರೀವನ ಆಜ್ಞಾನುಸಾರ ಆಂಜನೇಯನು ಒಪ್ಪಿ ಸೀತೆಯನ್ನು ಕರೆತರಲು ಆಲೋಚನೆ ಮಾಡುವ ಕಡಿಮೆಯಾಗಲಿ ನಿನ್ನ ಮನದ ತಾಪವ. ತಮ್ಮ ಲಕ್ಷ್ಮಣ, ಅಗ್ರಜ, ಆಂಜನೇಯನ ಕುರಿತು ಸುಗ್ರೀವನಿಗೆ ತಿಳಿಸಿ ಸಮುದ್ರ ಉಲ್ಲಂಘನೆ ಮಾಡಿಸಿ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಲು ತಿಳಿಸು. ಜಾನಕಿಯನ್ನು ಕರೆತರಲು ಸಿದ್ಧರಾಗೋಣ ನಡೆ ಲಕ್ಷ್ಮಣ. ಹೊರಡೋಣ ನಡೆ ಈ ಕ್ಷಣ. ನಿನ್ನಪ್ಪಣೆಯಂತೆ ಆಗಲಿ ಅಗ್ರಜ. ನಿನ್ನ ಹತ್ತು ತಲೆ ಪೃಥ್ವಿಗೆ ಕೆಡವೆ ಬಂತು ನೋಡು ರಾಮನ ಬಾಣ ಉಳಿಯುವುದಿಲ್ಲವೋ ನಿನ್ನ ಪ್ರಾಣ. ರಾಮಚಂದ್ರ ಉಂಕರಿಸಿದ ಮಾತ್ರದೋಳು ವಿಪುಲ ಸಂಕುಲ ಬಿಂಗ ಬಿಟ್ಟು ದಿಕ್ಕೆಟ್ಟು ಓಡಿಬವು. ಇನ್ನು ನಿನ್ನಂತವನ ಬಾಡೇನು ಎನ್ನ ಕರದಲ್ಲಿ ಬರೆಯುವ ಉರುತರ ಕಥೆಯಿಂದ ನಿನ್ನ ನೆಲಕ್ಕೆ ಅಪ್ಪಳಿಸುವೆ ಪಾಮರ. ಸೇರಿಸುವೆನು ಯಮಪುರ. ಏಡಿಯಂತೆ ಎನ್ನ ಮಡದಿಯನ್ನು ಚೋರತನದಿಂದ ತಂದವರು ಯಾಂಬಿಕತನದಿಂದ ನುಡಿದರೆ ಬಲ್ಲವರು ಒಪ್ಪುವರೆ ಕೋಡೀರಣ ಹೇಳಿ. ಎಣ್ಣೆಂಬ ಮಮಕಾರವಿಲ್ಲದೆ ಎನ್ನ ಸೋದರಿಯ ಮೂಗು ಮುಂದಡೆಯನ್ನು ಕೊಯ್ದ ನೀನು ಧರಣಿಯಲ್ಲಿ ನೀರನೆ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಿ ಹಗೆಯನ್ನು ತೀರಿಸಿಕೊಳ್ಳದಿದ್ದರೆ ನಿಟ್ಟ ರಾವಣಾಸುರನೆಂಬ ನಾಮವೇದಕ್ಕೆ ರಾಮ ಮಾಡುವೆನು ನಿನ್ನ ನಿರ್ನಾಮ. ಉಬ್ಬಿರುವ ನಿನ್ನ ಮಗು ಬಿಡಿಸಿ ನಿನ್ನ ದಶಶಿರವನ್ನು ಗುರುತಿಗೆ ಕೆಡವೆ
ಯುದ್ಧಕ್ಕೆ ನಿಲ್ಲುಕೊಂಡ ಹಾರಿಸಲು ನಿಲ್ಲರುಂಡ ಅಡವಿಯೋಳು ಒಡಲಿಗೆ ಅನ್ನವನ್ನು ಕಾಣದೆ ಹಣ್ಣು ಕಾಯಿಗಳನ್ನು ತಿಂದು ಕಾಲವನ್ನು ಕಳೆಯುವ ನಿನಗೆ ಮುದು ನುಡಿಗಳು ಸಲ್ಲುವುದಿಲ್ಲ. ಯುದ್ಧಕ್ಕೆ ನಿಲ್ಲ ರಾಮ, ಮಾಡುವೆನು ನಿನ್ನ ನಿರ್ಣಾಮ. ಯುದ್ಧಕ್ಕೆ ನಿಲ್ಲುಕೊಂಡ ಹಾರಿಸಲು ನಿಲ್ಲರುಂಡ ಎಲ್ಲ ಸಾರಥಿ ಹಾ ದಶಶಿಲಾಗ್ರೇಶ್ವರನನ್ನು ಹತಿಸಿ ಹೇಳು. ಹಾ ಇನ್ನು ಎಲ್ಲ ಮಡದಿಯನ್ನು ದಶರಥನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವೆ. ಶುಭವಾಗಲಿ ಸ್ತ್ರೀಗಳೇ, ಮೇಲೆ ಕೇಳು. ಪ್ರಾಣಿಗಳು ಈ ಕುಲ್ಲ ರಕ್ಕಸರ ಬಂಧನದಿಂದ ನನ್ನನ್ನು ಬಿಡಿಸಬೇಕಾಗಿ ನಿಮಗೆ ಕೃತಜ್ಞರಾಗಿದ್ದೇನೆ. ಆಗಲಿ, ಇನ್ನು ನಮ್ಮ ಅರಮನೆಗೆ ಹೊರಡಲು